ಕೆಜೆಹಳ್ಳಿ ಡಿಜೆಹಳ್ಳಿ ಆರೋಪಿಗಳಿಗೆ ಮುತ್ತು ಕೊಡಿ, ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದವರಿಗೆ ಮುತ್ತು ಕೊಡಿ, ಅವರಿಗೆ ದಿನ ಮುತ್ತು ಕೊಡ್ತಾ ಹೋಗಿ, ಮುತ್ತು ಕೊಡುವ ಗೃಹ ಮಂತ್ರಿ ಆಗ್ತೀರಾ ಎಂದು ಗೃಹ ಸಚಿವ ಪರಮೇಶ್ವರ್ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದರು. ವಿಜಯಪುರ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿಂದೆ ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ನಡೆದ ವೇಳೆಯಲ್ಲಿ ಲಾಠಿ ಚಾರ್ಜ್ ನಡೆಸಿದ್ದೇ ಮುತ್ತು ಕೊಡಬೇಕಾಯ್ತಾ ಎಂದು ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ವಿರುದ್ಧ ಮುತ್ತು ಕೊಡುವ ಗೃಹ ಮಂತ್ರಿ ಎಂದು ವ್ಯಂಗ್ಯವಾಡಿದರು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದಾಗ ಲಾಠಿ ಚಾರ್ಜ್ ಮಾಡಿರಲಿಲ್ಲ. ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದವರ ಮೇಲೆ ಲಾಠಿ ಚಾರ್ಜ್ ಮಾಡಿಲ್ಲ. ಮೀಸಲಾತಿ ಕಿಳಿದ ಪಂಚಮಶಾಲಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ರು. ಸಾಬರಿಗೆ ಹೀಗೆ ಮುತ್ತು ಕೊಡ್ತಾ ಇರಿ, ಮುತ್ತು ಕೊಡುವ ಗೃಹ ಮಂತ್ರಿ ಆಗಿದ್ದಾರೆ ಎಂದು ವ್ಯಂಗ್ಯವಾಡಿದರು. ವಿಜೇಂದ್ರ ಬರಲಿಲ್ಲ, ಅಬ್ಸೆಂಟ್ ಯಾಕೆ ಉಳಿದ್ರು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಧಮಕಿ ಕೊಟ್ಟರು. ನಂದು ಏನಾರು ಬಂದರೆ ನಿಮ್ಮ ತಂದೆ ಎಲ್ಲನೂ ತೆಗಿತೀನಿ ಅಂತ ಭಯ, ಈ ರೀತಿ ಭಯ ಅದಿದೆ. ಮತ್ತು ಹಿಂಗಾದ್ರೆ ಹೆಂಗೆ ಸರ್? ಹಂಗೆ ಬಿಜೆಪಿ ವಿರೋಧ ಪಕ್ಷ ಹೋರಾಟ ಮಾಡೋದು ಹೇಗೆ ಅಂತ ಹೋರಾಟ ಈಗ ನೋಡಿ, ಆತಂಕ ಇದ್ದಲ್ಲೇ ಭಯಗೊಂಡಿರ್ಬೋದಲ್ಲ ಯಾರು ಇವರು ವಿಜೇಂದ್ರ ಅವರು. ಅದು ಏನಾಯ್ತೋ ಗೊತ್ತಿಲ್ಲ, ಭಯ ಅಂತರೂ ಒಕ್ಕಿಸ್ಬಿಟ್ಟಾರ. ಅದಕ್ಕೆ ವಿಜೇಂದ್ರನೇ ಹೇಳ್ಬೇಕು, ಯಾಕೆ ಕಲಬುರ್ಗಿಗೆ ನಾವು ಹೋಗಲಿಲ್ಲ, ನನ್ನ ಸುರಕ್ಷತೆಯ ಭಯ ಇತ್ತು ಅಂತೇಳಿ ಹೇಳಬೇಕು. ಪ್ರಿಯಾಂಕಾ ಖರ್ಗೆ ಹೇಳ್ಯಾರಿಲ್ರಿ. ಈಗ ರವಿ ಅವರಿಗೆ ಪತ್ರ ಬರೆಯೋ ಮುಖಾಂತರ ಭಯ ಮೂಡಿಸ್ತಾ ಇದ್ದಾರೆ ಅಂತ ಹೇಳ್ತೀವಿ. 100% ನೋಡಿರಿ, ಭಯ ಅಷ್ಟೇ ಅಲ್ಲ, ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೊತ್ತಿಲ್ಲ, ಸತೀಶ್ ಜಾರಕಿಹೊಳಿಯವರಿಗೆ ಯಾರನ್ನ ಆಪ್ರೇಟ್ ಮಾಡಿದ್ರು, ಸಿಟಿ ರವಿನ ಅರೆಸ್ಟ್ ಮಾಡೋದಾಗಲಿ, ಅವ್ರನ್ನ ಸ್ಟೋನ್ ಕ್ರಷರ್ ಮಿಷಿನ್ ಸಮೀಪ ಒಯ್ದು ಕಬ್ಬಿನ ಗದ್ದೆಯಲ್ಲಿ ಒಯ್ದು ದೊಡ್ಡ ದೊಡ್ಡ ತೆಗ್ಗಿದೆ ಅಲ್ಲಿ ಜೀಪ್ ಹೋಗಿ ನಿಂದಿರಿಸೋದು, ನಿರಂತರವಾಗಿ ಅಲ್ಲಿ ಆ ಸಿಟಿ ರವಿ ಜೊತೆಗಿರುವಂಥ ಪೊಲೀಸರಿಗೆ ಕಂಟಿನ್ಯೂ ಮೊಬೈಲ್ಗಳನ್ನು ಮಾತಾಡ್ತಿದ್ರು. ಅಂದರೆ ಇದು ಎಲ್ಲೋ ಸಿಟಿ ರವಿನ ಮುಗಿಸಬೇಕು ಅನ್ನೋಂಥ ದೊಡ್ಡ ಷಡ್ಯಂತ್ರ. ನಾ ಮೊದಲೇ ಹೇಳೀನಿ, ಇದನ್ನು ರಾಜ್ಯದಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಇಲ್ಲಾರ್ದು 3-4 ಜನರ ಮೇಲೆ ಟಾರ್ಗೆಟ್ ಇದೆ. ನನ್ನ ಮೇಲೆ, ಸಿಟಿ ರವಿ, ಚಕ್ರವರ್ತಿ ಸುಲಿಬೆಲೆ, ಪ್ರತಾಪ್ ಶಿವ, ಪ್ರಮೋದ್ ಮುತಾಲಿಕ್. ಇವತ್ತು ಪ್ರತಾಪ್ ಶಿವನ ಮೇಲೇನೂ ಅವ್ರದ್ದು ಇದು ಇದೆ. ಅವನು ಉಚ್ಚಾಟನೆ ಮಾಡ್ತಾನೆ ಸುದ್ದಿ ಕೇಳ್ತಾ ಇದ್ದಾರೆ. ಏನು ಉಚ್ಚಾಟನೆ ಹೆಂಗೆ ಮಾಡ್ತಾರೋ ಅವ್ನು ತಲೆಗೆ ಕೆಟ್ಟೈತಂತ ಎಲ್ಲ ಇವ್ರ ಮಾತು ಕೇಳೋತಾ ಇರ್ತಿಲ್ಲ. ಅಂದರೆ ಈ ರೀತಿ ಭದ್ರತೆ ಇಲ್ಲ, ಜನಪ್ರತಿನಿಧಿಗೆ ಭದ್ರತೆ ಇಲ್ಲ ಅಂದರೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ವ್ಯವಸ್ಥೆ ಗೃಹ ಮಂತ್ರಿಗಳಿಗೆ ಇಲ್ಲ. ಗೃಹ ಮಂತ್ರಿಗಳಿಗೆ ಗೊತ್ತಿಲ್ಲ ಸಿಟಿ ರವಿ ಅರೆಸ್ಟ್ ಮಾಡಿದ್ದು ಅವ್ನು ಇದು ಮಾಡಿದ್ದು. ಅಂದರೆ ಎಲ್ಲಿ ಬಂತಂದ್ರೆ ಗೃಹ ಮಂತ್ರಿಗಳು ಅವತ್ತು ಹೇಳಿದ್ರೆ ನನಗೆ ವಿಧಾನಸಭೆ ಒಳಗೆ ಎಲ್ಲ ಸುವರ್ಣಸೌಧ ಹಾಕ್ಬೇಕಂತಿದ್ರು, ಅದಕ್ಕೆ ನಾವು ಲಾಠಿ ಚಾರ್ಜ್ ಮಾಡಿದ್ವಿ. ಅವ್ರಿಗೇನು ಮುತ್ತು ಕೊಡಬೇಕಾಗ್ತದೆ. ಮುತ್ತು ನಮಗೆ ಕೊಡಬೇಡ್ರಿ, ನೀವು ಸಾಬರಿಗೆ ಮುತ್ತು ಕೊಡ್ಕೋತೀರಿ. ಕೆಜೆಹಳ್ಳಿ ಮುತ್ತು ಕೊಡ್ರಿ, ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋದ್ರಿಗೆ ಮುತ್ತು ಕೊಡ್ರಿ, ದಿನ ಮುತ್ತು ಕೊಡ್ಕೋತೀವಿ. ಮುತ್ತು ಕೊಡುವ ಗೃಹ ಮಂತ್ರಿಗಳು ಆಗಲಿ. ಸರ್, ವಿಜೇಂದ್ರ ಅವರು ಪ್ರದರ್ಶನ ಮಾಡ್ತಾ ಇದ್ದಾರಂತ ಸರ್. ಎದ್ರದ್ರಿ? ಈಗ ಮೊನ್ನೆ ಎಲ್ಲ ಮೀಟಿಂಗ್ ಕರೆದ ನಾನು ಒಂದು ಅದ್ರೊಳಗೆ ನೀವು ಯಾರು ಮಾಧ್ಯಮದವ್ರು ಬರೆದಿರಿ, ನೀನು ಇವತ್ತು ನೋಡಿದೆ ಮುಂಜಾನೆ, ಯತ್ನಾಳಿಗೆ ಭಾರೀ ಹಿನ್ನಡೆ. ನಾನು ನಡಿಗೆ ಹೋದೆ, ಅಂಜಿ ಹೋದೆ, ಮುಂದೆ ಭವಿಷ್ಯನು ಮಾಧ್ಯಮಗಳು ಎಷ್ಟು ಪ್ರಾಮಾಣಿಕ. ಯತ್ನಾಳಿಗೆ ಭಾರೀ ಹಿನ್ನಡೆ, ವಿಜೇಂದ್ರ ಭಾರೀ ಮುನ್ನಡೆ. ಆ ಕಡೆ ಕೇಳಿದ ಯಡಿಯೂರಪ್ಪ, ವಾ ಮಾಧ್ಯಮಗಳೇ, ಯಾರು ಆ ಕಡೆ ಕೇಳಿದ್ರೆ ಏನಾಗೋದೈತೆ ನನಗೆ? ಏನಿಗೆ ಆಗೋದಿಲ್ಲ. ನೀವು ಮಾಧ್ಯಮದವ್ರು ಹೊಡೀರಿ, 2 ದಿವಸ ಹೊಡಿತೀರಿ, ನಿಮಗೂ ಅನುಕೂಲ ಆಗ್ತೈತಿ, ಹೊಡೀರಿ. ನಿಮ್ಗೆ ಯಾವ ಮಗ ಬೇಡ ನಾನು. ವಿಶೇಷ ಪ್ಯಾಕೇಜ್ ಕೊಟ್ಟಿದ್ದಾರೆ ಸರ್ಕಾರ, ಅದು ತಪ್ಪು. ಶಶಿ, ಆನ್ ಸ್ಪಾಟ್ ನ್ಯೂಸ್, ವಿಜಯಪುರ. ಸಮಸ್ತ ಕಲಬುರಗಿ ಜಿಲ್ಲೆಯ ಜನರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವೆಂಕಟೇಶ್ ಆಟೋಮೋಟಿವ್ಸ್, ಗುಲ್ಬರ್ಗಾ. क्या भैया जी, रेस लगाइएगा? बेटा हमारी फिनिश लाइन तक ना तुम्हारी ये बाइक पहुंच नहीं पाएगी। काहे भैया जी? इसका माइलेज है 69, तुम्हारी स्टंट वाली बाइक से बहुत ज्यादा। चलते हैं। हीरो सुपर स्प्लेंडर एक्सटेक